ಎಲ್ರಿಗೂ ನಮಸ್ಕಾರ. UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಕನ್ನಡದಲ್ಲಿ ಒಂದು ಶಬ್ದ ಇದೆ, ಕೇಳಿದ್ದೀರಾ? ಸಿಂಹಾವಲೋಕನ ಅಂತ. ಏನು ಸಿಂಹಾವಲೋಕನ ಅಂತಂದರೆ, ಸಿಂಹ ದಾರಿಯಲ್ಲಿ ನಡೀತಾ ನಡೀತಾ ಹಿಂದೆ ಒಂದು ಸಾರಿ ತಿರುಗಿ ನೋಡುತ್ತಂತೆ ತಾನು ಬಂದ ಹಾದಿಯನ್ನು. ಇದನ್ನು ಯಾಕೆ ನಾವು ಬಳಸ್ತೇವೆ ಜೀವನದಲ್ಲಿ? ನಾವು ಯಾವ ರೀತಿ ಬರ್ತಾ ಇದ್ದೇವೆ, ಇಂಟ್ರಾಸ್ಪೆಕ್ಷನ್ ಅಂತ ಕರಿತೀವಲ್ವ. ನಾವು ಹೋಗ್ತಾ ಇರ್ತಕ್ಕಂಥ ದಾರಿ ಮತ್ತು ಬಂದಿರುವಂಥ ದಾರಿ, ನಮ್ಮ ಗುರಿ ಏನಿತ್ತು ಪ್ರಾರಂಭದಲ್ಲಿ, ಈಗ ನಾವೆಲ್ಲಿ ಹೋಗ್ತಾ ಇದ್ದೇವೆ, ನಾವು ನಡೀತಾ ಇರ್ತಕ್ಕಂಥ ಒಂದು ಪಥ ಸರಿಯಾಗಿದೆಯಾ ಅಂತ ಪದೇ ಪದೇ ನೋಡ್ಕೊಳ್ತಾ ಇರಬೇಕಂತೆ. ಹಾಗೆ ಈ ಒಂದು ಜರ್ನಿಯಲ್ಲೂ ಸಹ ಸ್ಟಾರ್ಟಿಂಗಲ್ಲಿ ತುಂಬ ಜನ ರೆಸ್ಪಾಂಡ್ ಮಾಡ್ತಾಯಿದ್ರು, ಆದರೆ ನೋಡಿ ನಿಧಾನವಾಗಿ ರೆಸ್ಪಾಂಡ್ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂತಂದರೆ ಕನ್ಸಿಸ್ಟೆನ್ಸಿ ಅನ್ನೋದು, ಡಿಸಿಪ್ಲಿನ್ ಅನ್ನೋದು ಹೇಳಲಿಕ್ಕೆ ಸುಲಭ, ಮಾಡಲಿಕ್ಕೆ ಅಥವಾ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಹಳ ಕಷ್ಟವಾದ ವಿಷಯ. ಆದರೂ ತುಂಬ ಜನ ಡೈಲಿ ನೋಟ್ಸನ್ನು ಕಳಿಸ್ತಾ ಇದ್ದೀರಿ, ಬಹಳ ಖುಷಿಯಾಗುತ್ತೆ. ಹೀಗೆ ಕಂಟಿನ್ಯೂ ಮಾಡಿ. ಇಲ್ಲೇ ನೀವು ಸ್ಟ್ಯಾಂಡ್ ಔಟ್ ಆಗೋದು. ಒಂದು ವಿಡಿಯೋ, ಒಂದು ವಾರ ವಿಡಿಯೋ ನೋಡಬಹುದು, ಆದರೆ ನಿಜವಾಗಲೂ ಸ್ವಲ್ಪ ಬೇರೆಯವ್ರಿಗಿಂತ ವಿಭಿನ್ನವಾಗಿರಬೇಕು ಅಂತಂದರೆ, ನಿಮ್ಗೆ ಬೋರ್ ಆಗಲಿ ಅಥವಾ ಆಗದಿರಲಿ, ಅದು ಮ್ಯಾಟ್ರೇ ಆಗಬಾರ್ದು. ಜಸ್ಟ್ ನೀವು ಓದೋದು, ನೋಟ್ಸ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ಮುಂದೆ ಹೋಗೋದು. ಆ ಹಾದಿಯಲ್ಲಿ ನೀವು ಬರ್ತಾ ಇದ್ದೀರಿ ಅಂತಂದರೆ ಅದೇ ಹಾದಿಯೇ ನಿಮ್ಮನ್ನು ಗುರಿಯೆಡೆಗೆ ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಮುಂದಿನ ವಿಷಯಗಳನ್ನು ಕರೆಕ್ಟಾಗಿ ನೋಡ್ತಾ ಹೋಗೋಣ. ಒಂದು ಸಿಂಹಾವಲೋಕನ ಹೇಳಿದ್ದು ನಮ್ಮ ಜೀವನದ ಬಗ್ಗೆ. ಇನ್ನೊಂದು ಪೊಲಿಟಿ ಬಗ್ಗೆ ನಾನೇ ವಿಚಾರ ಮಾಡ್ತಾ ಇದ್ದೆ ಇಲ್ಲಿ, ಮತ್ತು ಕೆಲವರು ಸಹ ಸಜೆಷನ್ ಕೊಟ್ಟಿದ್ರಿ. ಲಕ್ಷ್ಮೀಕಾಂತ್ ಬಹಳ ಒಳ್ಳೆಯ ಪುಸ್ತಕ. ಯಾವುದಕ್ಕೆ? ಫಿಲಿಮ್ಸಿಗೆ ಬಹಳ ಒಳ್ಳೆಯ ಪುಸ್ತಕ ಇದು. ಅದರಲ್ಲಿರುವಂಥ ಫ್ಯಾಕ್ಚುವಲ್ ನಾಲೆಜು ಅಥವಾ ಎಲ್ಲ ಒಂದೇ ಕಡೆ, ಮತ್ತು ನಾವು ನೋಟ್ಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅಲ್ಲೇ ಎಲ್ಲ ನೋಟ್ಸ್ ಥರ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ನಿಮಗೆ ಕಾನ್ಸೆಪ್ಟುಲ್ ಕ್ಲಾರಿಟಿ ಅಷ್ಟು ಬರೋದಿಲ್ಲ. ನನಗೆ ಅದು ಫೀಲ್ ಆಗ್ತಾ ಇದೆ. ಅಂತಂದರೆ ನಾನು ಕಳೆದ ಕೆಲವು ದಿನ ಬರೀ ಲಕ್ಷ್ಮೀಕಾಂತ್ ಮಾತ್ರ ಹೇಳ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹೌದು, ಅದು ನಿಮಗೆ ಆ್ಯಕ್ಟಿವ್ ರಿಕಾಲ್ ಎಲ್ಲ ಹೆಲ್ಪ್ ಆಗಿದೆ, ಲಾಸ್ಟಲ್ಲಿ ಮಾಡಿರೋದು ಅಂತ ಕೆಲವು ಜನ ಹೇಳಿದ್ರಿ. ಆ್ಯಕ್ಟಿವ್ ರಿಕಾಲಿಂದ ಪ್ರಿಲಿಮ್ಸಿಗೆ ಬಹಳ ಹೆಲ್ಪ್ ಆಗುತ್ತೆ. ಆದರೆ ಮೇನ್ಸ್ ಅನ್ನೋದು ಡಿಫ್ರೆಂಟ್ ಬಾಲ್ ಗೇಮ್. ಅದು ಪ್ರಿಲಿಮ್ಸಿಗೆ ಬೇಕಾಗಿರೋ ಮೈಂಡ್ಸೆಟ್ ಬೇರೆ, ಮೇನ್ಸಿಗೆ ಬೇಕಾಗಿರೋ ಮೈಂಡ್ಸೆಟ್ಟೇ ಬೇರೆ. ಪ್ರಿಲಿಮ್ಸಿಗೆ ನಾವು ಅರ್ಥ ಮಾಡಿಕೊಂಡು, ಇಂಥ ಫ್ಯಾಕ್ಚುವಲ್ ನಾಲೆಜ್ ಇಟ್ಕೊಂಡು ಆ್ಯಕ್ಟಿವ್ ರಿಕಾಲ್ ಮಾಡ್ಕೊಂಡು ಬೇಕಾದರೂ ನಾವು ಅದನ್ನು ಕ್ಲಿಯರ್ ಮಾಡಬಹುದು. ಪೊಲಿಟಿ ಪ್ರಿಲಿಮ್ಸ್ ಈಸಿ ಇರುತ್ತೆ, ಹಾಗಂತ ಏನೂ ಬರದೆ ಅಥವಾ ಜಸ್ಟ್ ಒಂದೆರಡು ಸಾರಿ ಓದಿ ಹೋಗೋದು ಅಂತಲ್ಲ. ಆದರೆ ನಿಧಾನವಾಗಿ ಅದು ನಿಮ್ಗೆ ಗೊತ್ತಾಗುತ್ತೆ. ಆದರೆ ಮೇನ್ಸ್ ಇದೆಯಲ್ವಾ, ಮೇನ್ಸ್ ಅನ್ನೋದು, ಅದಕ್ಕೆ ಜಸ್ಟ್ ಲಕ್ಷ್ಮೀಕಾಂತು ಒಂದೇ ರೀತಿಯಿಂದ ನೋಡಿದ್ರೆ ಸಾಕಾಗೋದಿಲ್ಲ. ಅದಕ್ಕೆ ನ್ಯೂಸ್ ಪೇಪರ್, ಕರೆಂಟ್ ಅಫೇರ್ಸ್ ಮತ್ತು ಜಡ್ಜ್ಮೆಂಟ್ಸ್, ಸುಪ್ರೀಂ ಕೋರ್ಟಿದು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಕಳೆದ ಕೆಲವು ದಿನಗಳ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಂಡಿದ್ದಾಗ, ಇಲ್ಲ ಇನ್ನಷ್ಟು ಬೇರೆ ಬೇರೆ ಎಕ್ಸಾಂಪಲ್ಗಳನ್ನ ಆ್ಯಡ್ ಮಾಡಬೇಕು, ಮತ್ತು ಅದರಲ್ಲೂ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್. ಕೇವಲ ಲಕ್ಷ್ಮೀಕಾಂತ್ ಸಾಕ ಅಥವಾ ಬೇರೆ ಏನಾದರೂ ಆ್ಯಡ್ ಮಾಡಬೇಕಾ ಅಂತ ನಾನು ವಿಚಾರ ಮಾಡ್ತಾಯಿದ್ದೆ. ನೀವು ಸಹ ಕೆಲವರು ಇಲ್ಲ ಏನೇನಾಗುತ್ತೋ ಎಲ್ಲ ಇನ್ಕ್ಲೂಡ್ ಮಾಡಿ, ಟೈಮ್ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದೀರಿ. ಹಾಗಾಗಿ ನನಗೆ ಏನೇನು ಗೊತ್ತಿದೆಯೋ ಅದೆಲ್ಲವನ್ನು ಹೇಳ್ತಾ ಹೋಗ್ತೇನೆ. ಹಾಗಾಗಿ ಇವತ್ತಿಂದ ಇದು ಫಂಡಮೆಂಟಲ್ ರೈಟ್ಸ್ ರೀಲೋಡೆಡ್. ಕೇಳ್ತಿರಲ್ವ, ಕೆಲವೊಂದು ಕಡೆ ಕೇಳಿರಬಹುದು ಈ ಶಬ್ದವನ್ನು. ಫಂಡಮೆಂಟಲ್ ರೈಟ್ಸ್ ರೀಲೋಡೆಡ್ ಅಂತಂದರೆ ಮತ್ತೆ ಹೊಸ ಎನರ್ಜಿ ಜೊತೆ. ಎಷ್ಟು ದಿನ ಮಾಡಿದ್ದೀನಿ ವೇಸ್ಟ್ ಆಗೋದಿಲ್ಲ, ನಿಮಗೆ ಅದು ಆಲ್ರೆಡಿ ತಲೆಯಲ್ಲಿದೆ. ಈಗ ಕೇಳಿದ್ರು ನೀವು ಹೇಳ್ತೀರಿ ಆರ್ಟಿಕಲ್ 12, 13, 14, 15 ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ ನಿಮ್ಗೆ ಗೊತ್ತಿದೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನಿಮ್ಗೆ ಗೊತ್ತಿದೆ, ಆದರೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ, ಹಾಗಾಗಿ ಪ್ರಿಲಿಮ್ಸು ಮೇನ್ಸು ಎರಡಕ್ಕೂ ಇಂಪಾರ್ಟೆಂಟ್. ಯಾವ ಥರ ಅದನ್ನು ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ನಾವು ಕರೆಕ್ಟಾಗಿ ನೋಡ್ತಾ ಹೋಗೋಣ. ಫಂಡಮೆಂಟಲ್ ರೈಟ್ಸ್ FR. ಇನ್ನೊಂದು ಸರಿ ಕೇಳ್ತಾನೆ, ಯಾವ ಪಾರ್ಟ್ ಇದು? ಪಾರ್ಟ್ ಎಷ್ಟು ಇದು ಸಂವಿಧಾನದಲ್ಲಿ? ಪಾರ್ಟ್ 1 ಯಾವುದು? ಪಾರ್ಟ್ 1 ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ. ಪಾರ್ಟ್ 2 ಸಿಟಿಜನ್ಶಿಪ್. ಪಾರ್ಟ್ 3 ಯಾವುದು ಇದೆ ಅಲ್ವಾ? ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್. ಎಷ್ಟರಿಂದ ಎಷ್ಟನೇ ಆರ್ಟಿಕಲ್ ಬರ್ತಾ ಹೋಗುತ್ತೆ? ಆರ್ಟಿಕಲ್
12ಇಂದ 35 ತನಕ ಇಲ್ಲಿ ಬರುತ್ತೆ. ಈಗ ಪಾರ್ಟ್ 3 ಫಂಡಮೆಂಟಲ್ ರೈಟ್ ಅಂತ ಗೊತ್ತಾಯಿತು. ಆದರೆ ನೆಕ್ಸ್ಟ್ ಪಾರ್ಟ್ ಗೊತ್ತಿದೆಯಾ? ಪಾರ್ಟ್ 4 ಇದ್ಯಾವುದು? ಪಾರ್ಟ್ 4 ಇರೋದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, DPSP. ಇನ್ನೊಂದಿದೆ ಪಾರ್ಟ್ 4A ಅಂತ. ಪಾರ್ಟ್ 4A ಅದೇನು ಹೇಳುತ್ತೆ? ಯಾವುದ್ರ ಬಗ್ಗೆ ಹೇಳುತ್ತೆ ಅದು? ಫಂಡಮೆಂಟಲ್ ಡ್ಯೂಟೀಸ್. ನೋಡಿ, ಇದು 3 ಮೇಲ್ಗಡೆ ಇರುವಂಥ ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 4A, ಇವನ್ ದೋ ದೇ ಸೀಮ್ಸ್ ಲೈಕ್ ಸಪ್ರೇಟ್, ಎಲ್ಲ ಡಿಫ್ರೆಂಟ್ ಪಾರ್ಟ್ ಅಂತ ನಮ್ಗೆ ಅನಿಸ್ಬಹುದು. ಇವನ್ ದೋ ದೇ ಆರ್ ಸಪ್ರೇಟ್ ಪಾರ್ಟ್ಸ್, ಬೇರೆ ಬೇರೆ ಪಾರ್ಟ್ಸ್ ಆಗಿರಬಹುದು. ಆದರೆ ಅದನ್ನು ನಾವು ಒಂದು ಸಾರಿ ಒಟ್ಟಿಗೆ ನೋಡಿದರೆ, ಇಫ್ ಯು ಲುಕ್ ಎಟ್ ಎವ್ರಿಥಿಂಗ್ ಒನ್ಸ್ ಟುಗೆದರ್, ಪ್ರತಿಯೊಂದನ್ನು ಬೇರೆ ಬೇರೆಯಾಗಿ ನೋಡಿದೆ, ಮೂರನ್ನು ಸಹ ಸಮಗ್ರವಾಗಿ ನೋಡಿದರೆ ಅವಾಗ ಏನು ಗೊತ್ತಾಗುತ್ತೆ ನಮಗೆ? ದೇ ಕಾಂಕ್ರೆಟೈಸ್ ಗೋಲ್ಸ್, aspirations ಅಥವಾ ಆಬ್ಜೆಕ್ಟಿವ್ಸ್. ಯಾವುದರದ್ದು? ನಮ್ಮ ಮೇನ್ ಆಬ್ಜೆಕ್ಟಿವ್ಸ್ ಯಾವುದರಲ್ಲಿದೆ? ಪ್ರಿಯಾಂಬಲ್. ಏನು ನಮ್ಮ ಆಬ್ಜೆಕ್ಟಿವ್ಸ್ ಪ್ರಿಯಾಂಬಲಲ್ಲಿ? 4 ಮುಖ್ಯವಾದ ವಿಷಯಗಳನ್ನು ನೋಡಿದ್ವಿ. ಸೋರ್ಸ್ ಯಾರು, ಸೋರ್ಸ್ ಆಫ್ ದಿ ಪವರ್ ಅಂತ ಯಾರು, ಡೇಟ್ ನೋಡಿದ್ವಿ. ಅದಾದಮೇಲೆ ನೇಚರ್ ಆಫ್ ದಿ ಸ್ಟೇಟ್ ಅಂತ ಕೆಲವೊಂದು ಪಾಯಿಂಟ್ಗಳು ಬಂದಿತ್ತು. ಒಂದು ಆಬ್ಜೆಕ್ಟಿವ್ಸು ಅಲ್ವಾ? ನೇಚರ್ ಆಫ್ ದಿ ಸ್ಟೇಟ್ಸ್ ಅಂತಂದರೆ ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್. ಆಬ್ಜೆಕ್ಟಿವ್ಸ್ ಅಂತಂದರೆ JLF, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ಇದೆಲ್ಲ ಆಬ್ಜೆಕ್ಟಿವ್ಸ್. ಆಸ್ಪಿರೇಷನ್ಸ್, ಐಡಿಯಲ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಆದರೆ ನೋಡಿ, ಇಲ್ಲಿ ನಾವು ಫಂಡಮೆಂಟಲ್ ರೈಟ್ಸನ್ನು ನೋಡ್ತಾ ಇದ್ದೀವಿ. ಫಂಡಮೆಂಟಲ್ ರೈಟ್ಸ್ ಜೊತೆ ಫಂಡಮೆಂಟಲ್ ಡ್ಯೂಟೀಸು, DPSP ಇದೆಲ್ಲ ಸೇರಿ ಈ ಗೋಲ್ಗಳನ್ನು ಕಾಂಕ್ರೆಟೈಸ್ ಮಾಡುತ್ತೆ. ಅಂದರೆ ಇದು 3 ಒಂದು ವಿಭಾಗ ಇದೆಯಲ್ಲ, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 4A. ಇದೆಲ್ಲ ನಮಗೆ ಸಮಗ್ರವಾಗಿ ಈ ಪ್ರಿಯಾಂಬಲ್ನಲ್ಲಿ ಹೇಳಿರುವಂತಹ ಮುಖ್ಯವಾದ ಗೋಲ್ಗಳನ್ನು ಅಚೀವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಇದೆಲ್ಲ ಬರುತ್ತೆ. ಹೇಗೆ ಗೋಲ್ಗಳನ್ನು ಅಚೀವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇವು? ಪಾರ್ಟ್ 3 ಅಂತಂದರೆ ಫಂಡಮೆಂಟಲ್ ರೈಟ್ಸ್. ಪದೇ ಹೇಳ್ತಿರ್ತೇನೆ ನಾನು, ನನಗೆ ಹೇಳಲಿಕ್ಕೂ ಬೋರ್ ಇಲ್ಲ, ಬೇಜಾರಾಗಲ್ಲ. ನೀವು ಬರಲಿಕ್ಕೂ ಬೇಜಾರು ಮಾಡ್ಕೋಬಾರ್ದು. ಈ ಥರ ಬರೆದ್ರೆ ಪದೇ ಕೇಳೋದ್ರಿಂದ ತಲೆಯಲ್ಲಿ ಇರುತ್ತೆ ಅದು. ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್. ಇದೆಲ್ಲ ಹೇಗಿದೆ ಅಂತಂದರೆ, ದೀಸ್ ಆರ್ ನೆಗೆಟಿವ್ ಒಬ್ಲಿಗೇಷನ್ಸ್. ಏನು ನೆಗೆಟಿವ್ ಒಬ್ಲಿಗೇಷನ್ಸ್ ಅಂತಂದರೆ, ಕೆಲವು ಫಂಡಮೆಂಟಲ್ ರೈಟ್ಸ್ಗಳನ್ನು ನೀವು ಈಗಾಗಲೇ ನೋಡಿದ್ದೀರಿ. ಹೇಗೆ ಸ್ಟಾರ್ಟ್ ಆಗುತ್ತೆ? ಲಕ್ಷ್ಮೀಕಾಂತಲ್ಲಿ ಓದಿದ್ದೀರಿ ಅಂತ ಅಂದ್ಕೊಳ್ತೇನೆ. ಸ್ಟಾರ್ಟ್ ಆಗೋದು ಹೇಗೆ? ಸ್ಟೇಟ್ ಶಲ್ ನಾಟ್. ಸರ್ಕಾರದ ಹತ್ರ ಅಥವಾ ಸ್ಟೇಟ್ ಅಂತಂದರೆ ಏನು ಅಂತ ನೋಡಿದ್ವಲ್ವಾ? ಎಲ್ಲ ಸಂಸ್ಥೆಗಳ ಹತ್ರ ನಾವೇನು ಹೇಳ್ತಾ ಇದ್ದೇವೆ? ನೀನು ಹೀಗೆ ಮಾಡಬಾರ್ದು. ಸ್ಟೇಟ್ ಶಲ್ ನಾಟ್, ಸ್ಟೇಟ್ ಹೀಗೆ ಮಾಡಬಾರ್ದು. ಅಂದರೆ ನೆಗೆಟಿವ್ ಒಬ್ಲಿಗೇಷನ್ಸ್ಗಳು, ಏನು ಮಾಡಬಾರ್ದು, ಪದೇ ಶಲ್ ನಾಟ್ ಅಂತ ಬರ್ತಾ ಇರುತ್ತೆ. ಅದರ ಅರ್ಥ ಏನು? ಸ್ಟೇಟ್ ಒಬ್ಲಿಗೇಷನ್ ಇದೆ ಸ್ಟೇಟಿಗೆ. ಏನು? ನಾಟ್ ಟು ಇಂಟರ್ಫಿಯರ್ ವಿತ್ ದಿ ಲಿಬರ್ಟಿ ಆಫ್ ಎನ್ ಇಂಡಿವಿಜುವಲ್. ಲಿಬರ್ಟಿ ಅಥವಾ ಡಿಗ್ನಿಟಿ, ಈ ಥರ ಹಲವಾರು ಒಬ್ಬ ವ್ಯಕ್ತಿಯ ಮುಖ್ಯ ತತ್ವಗಳಿರುತ್ತೆ. ಅದರೊಳಗಡೆ ಸ್ಟೇಟ್ ಬಂದು ಇಂಟರ್ಫಿಯರ್ ಮಾಡಬಾರ್ದು. ನಾಟ್ ಟು ಇಂಟರ್ಫಿಯರ್ ವಿತ್ ದಿ ಲಿಬರ್ಟಿ, ಡಿಗ್ನಿಟಿ ಆಫ್ ಎನ್ ಇಂಡಿವಿಜುವಲ್.
ಸ್ಟೇಟ್ ಬಂದು ಇಂಟರ್ಫಿಯರ್ ಮಾಡೋ ಹಾಗಿಲ್ಲ. ಈಕ್ವಾಲಿಟಿ ಮತ್ತು ನೆಕ್ಸ್ಟ್ ಬರುತ್ತಲ್ವ ಫ್ರೀಡಮ್ಮು, ಇದೆಲ್ಲ ವ್ಯಕ್ತಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮೌಲ್ಯಗಳು ಅಥವಾ ಒಂದು ಆದರ್ಶಗಳು. ಅದರ ಒಳಗಡೆ ಸ್ಟೇಟ್ ಬಂದು ಇಂಟರ್ಫಿಯರ್ ಮಾಡೋ ಹಾಗಿಲ್ಲ. ಹಾಗಾಗಿ ಇದು ನೆಗೆಟಿವ್ ಅಬ್ಲಿಗೇಷನ್ಸ್. ನೀನು ಹೀಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದೇವೆ. ಇದು ಪಾರ್ಟ್ 3. ಇನ್ನು ಪಾರ್ಟ್ 4 ನೋಡಿ. ಪಾರ್ಟ್ 4 ಯಾವುದು? ಪಾರ್ಟ್ 4 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು. ಪಾರ್ಟ್ 3ಯಲ್ಲಿ ನೀನು ಹೀಗೆ ಮಾಡಬಾರದು ಅಂತ ಹೇಳಿದ ಸಂವಿಧಾನನೇ ಈಗ ಪಾರ್ಟ್ 4ಅಲ್ಲಿ ಏನು ಹೇಳ್ತಾ ಇದೆ? ನೀನು ಹೀಗೆ ಮಾಡಬೇಕು. ಡೈರೆಕ್ಟಿವ್ಸ್ ಇದು. ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಂತಂದರೆ ನಿರ್ದೇಶಕ ತತ್ವಗಳು. ಹೀಗೆ ಮಾಡು, ಇದನ್ನು ಮಾಡ್ತಾ ಹೋಗು, ಪಂಚಾಯಿತಿ ರಾಜ್ ವ್ಯವಸ್ಥೆ ಒಳ್ಳೆಯದು, ಜನರಿಗೆ ಸೌಕರ್ಯಗಳನ್ನು ಕಲ್ಪಿಸು. ಅಂದರೆ ಸ್ಟೇಟಿಗೆ ಹೇಳ್ತಾ ಇರೋದು, ಸ್ಟೇಟ್ ಏನು ಮಾಡಬೇಕು ಅಲ್ವಾ? ಇದೆಲ್ಲ ಪಾಸಿಟಿವ್ ಒಬ್ಲಿಗೇಷನ್ಗಳು. ಪಾಸಿಟಿವ್ ಒಬ್ಲಿಗೇಷನ್ಸ್. ರಿಚ್ ಮತ್ತು ಪುವರ್ ಪೀಪಲ್ ನಡುವಿನ ಗ್ಯಾಪನ್ನು ಕಡಿಮೆ ಮಾಡು. ದ ಸ್ಟೇಟ್ಸ್ ನಾವು ಆದೇಶ ಕೊಟ್ಟ ಹಾಗೆ ಪಾಸಿಟಿವ್ ಒಬ್ಲಿಗೇಷನ್ಸ್. DPSP ಅನ್ನೋದು ಪಾಸಿಟಿವ್ ಒಬ್ಲಿಗೇಷನ್ಸ್. ಇಲ್ಲಿ ಯಾರಿಗೆ ಇದು ಒಬ್ಲಿಗೇಷನ್ಸು? ಸ್ಟೇಟಿಗೆ ಏನು ಮಾಡಲಿಕ್ಕೆ? ಟು ಟೇಕ್ ಸ್ಟೆಪ್ಸ್, ಕ್ರಮ ಕೈಗೊಳ್ಳಬೇಕು. ಟು ಟೇಕ್ ಸ್ಟೆಪ್ಸ್. ಯಾವ ಥರ ಕ್ರಮ ಕೈಗೊಳ್ಳಬೇಕು? ಫಾರ್ ದಿ ವೆಲ್ಫೇರ್ ಆಫ್ ದಿ ಇಂಡಿವಿಜುವಲ್. ಟು ಟೇಕ್ ಸ್ಟೆಪ್ಸ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಇಂಡಿವಿಜುವಲ್. ಹೀಗೆ ಮಾಡಬೇಡ ಅಂತ ಕೆಲವೊಂದು ಅಬ್ಲಿಗೇಷನ್ಗಳನ್ನು ಕೊಟ್ಟ ಸಂವಿಧಾನ ಮುಂದೆ ಬಂದು ಹೀಗೆ ಮಾಡು ಅಂತ ಹೇಳುತ್ತೆ. ಯಾಕಂತಂದರೆ ಎರಡೂ ಬೇಕು ಅಲ್ವಾ? ಒಬ್ಬ ವ್ಯಕ್ತಿ ಬೆಳಿಲಿಕ್ಕೆ ಈಗ ನಿಮಗೆ ಓದಬೇಕು ಅಂತ ಇದೆ, ಇಂಥದನ್ನು ಓದಬೇಡ ಅಂತ ಹೇಳೋದ್ರ ಜೊತೆ ಇಂಥದನ್ನ ಓದಬೇಕು ಅಂತ ಸಹ ಗೊತ್ತಿರಬೇಕಾಗತ್ತೆ. ಎರಡೂ ಇಂಪಾರ್ಟೆಂಟು. ಅದೇ ಊಟದಲ್ಲಿ, ಫುಡ್ಡಲ್ಲಿ ಯಾವುದನ್ನು ತಿನ್ನಬೇಕು ಅಂತ ಗೊತ್ತಿದ್ರ ಜೊತೆ ಯಾವುದನ್ನು ತಿನ್ನಬಾರ್ದು ಅಂತ ಸಹ ಗೊತ್ತಿರಬೇಕಾಗತ್ತೆ. ಎರಡೂ ಗೊತ್ತಿದ್ದಾಗ ಅದೊಂದು ಸಮಗ್ರವಾದಂಥ ಒಂದು ಹೋಲಿಸ್ಟಿಕ್ ಲೈಫಿಗೆ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಇಲ್ಲದಿದ್ದರೆ ಕನ್ಫ್ಯೂಷನಲ್ಲಿ ಜಾಸ್ತಿ ದಿನ ಟೈಮ್ ಹೋಗುತ್ತೆ. ಹಾಗಾಗಿ ಪಾರ್ಟ್ 4 DPSP ಏನು ಮಾಡಬೇಕು ಅಂತ ಹೇಳುತ್ತೆ? ಸ್ಟೇಟಿಗೆ ಈ ಥರ ಸ್ಟೆಪ್ಸ್ ತಗೋ, ಈ ಥರ ಕ್ರಮ ಕೈಗೊಳ್ಳಿ ಅಂತ ಒಬ್ಲಿಗೇಷನ್ಸ್ ಹಾಕತ್ತೆ. ಆದರೆ ಅಲ್ಲಿಗೆ ನಿಲ್ಲೋದಿಲ್ಲ ಸಂವಿಧಾನದ ಬ್ಯೂಟಿಫುಲ್ ಆಗಿರುವಂಥ ಕಾನ್ಸೆಪ್ಟ್ ನೋಡಿ. ಮುಂದೆ ಪಾರ್ಟ್ 4A ಆ್ಯಡ್ ಮಾಡ್ತಾರೆ. ಪಾರ್ಟ್ 4Aಯಲ್ಲಿ ಸ್ಟೇಟಿಗೆ ಮಾತ್ರ ಅಲ್ಲ, ಒಬ್ಬ ಸಿಟಿಸನ್ ಆಗಿ ನಿನಗೂ ಕೆಲವು ಕರ್ತವ್ಯಗಳಿದೆ, ಡ್ಯೂಟೀಸ್ಗಳಿದೆ ಅಲ್ವಾ? ಪಾರ್ಟ್ 4A ಹೇಳೋದು ಯಾವುದ್ರ ಬಗ್ಗೆ? ದ ಡ್ಯೂಟೀಸ್ ಆಫ್ ಎನ್ ಇಂಡಿವಿಜುವಲ್. towards society and fellow individuals. ಏನು ಸರ್ಕಾರದಿಂದ ಎಲ್ಲ ಸೌಲಭ್ಯ ಪಡ್ಕೊಂಡು ಆರಾಮಾಗಿ ಇರೋದಲ್ಲ ಅಷ್ಟೇ ಅಲ್ಲ ನಿನ್ನ ಕೆಲಸ. ಅದಕ್ಕೆ ಸರಿಯಾಗಿ ನಿನ್ನ ಕರ್ತವ್ಯಗಳನ್ನು ನಿರ್ವಹಿಸು. ಫಾಲೋ ಯುವರ್ ಡ್ಯೂಟಿ ಇನ್ ಆರ್ಡರ್ ಟು ಗೆಟ್ ದಿ ಬೆನಿಫಿಟ್ಸ್ ಅಲ್ವಾ? ಹಾಗಾಗಿ ಪಾರ್ಟ್ 4A ಹೇಳೋದು ಒಬ್ಬ ಇಂಡಿವಿಜುವಲಿಗೆ ಏನೇನು ಡ್ಯೂಟೀಸ್ಗಳಿದೆ. ನೀನು ಸಂವಿಧಾನದ ತತ್ವಗಳನ್ನು ಗೌರವಿಸಬೇಕು, ಸ್ವಾತಂತ್ರ್ಯ ಹೋರಾಟಗಾರನ ಗೌರವಿಸಬೇಕು, ಮಹಿಳೆಯರ ಘನತೆಗೆ ಧಕ್ಕೆ ತರುವ ಯಾವುದೇ ಒಂದು ಪ್ರಾಕ್ಟೀಸ್ಗಳನ್ನು ಆಚರಿಸಬಾರ್ದು. ತುಂಬ ಮಹತ್ವವಾದಂಥ ಡ್ಯೂಟಿಗಳನ್ನು ಹೇಳ್ತಾ ಹೋಗುತ್ತೆ. ಹಾಗೆ ನೋಡಿ, ಈ 3 ವಿಷಯಗಳನ್ನು ಸಮಗ್ರವಾಗಿ ನೋಡಿದಾಗ ಏನು ಗೊತ್ತಾಯಿತು? ಪಾರ್ಟ್ 4 ಫಸ್ಟಿಗಿಂತ ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 4A ಅಂತಂದರೆ ಪ್ರಿಯಾಂಬಲಲ್ಲಿ ನಾವು ಏನು ಆಬ್ಜೆಕ್ಟಿವ್ಸ್ ಇಟ್ಕೊಂಡಿದ್ವೋ ಎಲ್ಲವನ್ನು ಸಾಧಿಸಲಿಕ್ಕೆ ಇರುವಂಥ ಒಂದು ಮಾರ್ಗ ಇದು. ಪ್ರಿಯಾಂಬಲ್ ನಮ್ಮ ಆಬ್ಜೆಕ್ಟಿವ್ಸ್ ಏನು? ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ, ಅದೆಲ್ಲದಕ್ಕೂ ಪುಷ್ಟಿಯನ್ನು ಕೊಟ್ಟು ಅದನ್ನು ಮುಂದೆ ತೆಗೆದುಕೊಂಡು ಹೋಗುವಂತಹ ಪ್ರಿನ್ಸಿಪಲ್ಗಳು, ಪ್ರೊವಿಷನ್ಗಳು ಈ 3 ಪಾರ್ಟ್ಗಳಲ್ಲಿದೆ. ಹಾಗಾಗಿ 3 ಪಾರ್ಟ್ ಬಹಳ ಇಂಪಾರ್ಟೆಂಟು. ಎಲ್ಲ ಪಾರ್ಟ್ ಇಂಪಾರ್ಟೆಂಟ್ ಆದರೂ ಇದರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ನೋಡ್ತಾ ಹೋಗ್ತೇವೆ. ಇದಿಷ್ಟು
ಓವರ್ವ್ಯೂ ಪಾರ್ಟ್ 4A ತನಕ. ಆದರೆ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿರೋದು ನಾವು ಈಗ ರೈಟ್ಸ್, ಫಂಡಮೆಂಟಲ್ ರೈಟ್ಸ್. ರೈಟ್ಸ್ ಅಂತಂದರೆ ಏನು? ರೈಟ್ಸ್ ಅಂತಂದರೆ ನೀವು ಅದನ್ನು ಕ್ಲೇಮ್ ಮಾಡ್ಲಿಕ್ಕೆ ಆಗೋ ಸಾಧ್ಯತೆ ಇರುತ್ತೆ. ಕ್ಲೇಮ್ ಮಾಡೋದು ಅಂತಂದರೆ ಯಾವುದೋ ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ, ಪಾಲಿಸಿ ಕ್ಲೇಮ್ ಮಾಡೋದು ಅಂತ ಹೇಳ್ತಾರೆ. ಅಂದರೆ ನೀವು ಅದನ್ನು ಪಡ್ಕೊಳ್ಬಹುದು, ನಿಮ್ಗೆ ಆ ಅಧಿಕಾರ, ಹಕ್ಕು, ಅದಕ್ಕೆ ಹೇಳೋದಲ್ವ ಹಕ್ಕು ಅಂತ ಹೇಳ್ತಾರೆ. ನೋಡಿ, ಸಮಾಜದಲ್ಲಿ ತುಂಬ ಬೇರೆ ಬೇರೆ ರೀತಿ ವ್ಯಕ್ತಿಗಳಿರ್ತಾರೆ ಅಲ್ವಾ? ನಿಮ್ಮ ಕ್ಲಾಸ್ನಲ್ಲಿರೋ ಬೇರೆ ಬೇರೆ ವ್ಯಕ್ತಿಗಳನ್ನು ನೋಡ್ಬೋದು, ನೀವು ಸಮಾಜದಲ್ಲಿ ನೋಡ್ಬೋದು. ಅವಾಗ ಏನು ಗೊತ್ತಾಗುತ್ತೆ? ಆಲ್ ಆರ್ ಬಾರ್ನ್ ವಿತ್ ಡಿಫ್ರೆಂಟ್ ಕೈಂಡ್ ಆಫ್ ಪೊಟೆನ್ಷಿಯಲ್. ಇದು ಸ್ವಲ್ಪ ಬ್ರ್ಯಾಕೆಟಲ್ಲಿ ಹಾಕಿರ್ತೇನೆ, ಸ್ವಲ್ಪ ಎಕ್ಸಾಂಪಲ್ ಥರ. ಇದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಲ್ಲ, ಆದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಒಂದು ಪೊಟೆನ್ಷಿಯಲ್ ಇದೆ, ಪ್ರತಿಯೊಬ್ಬರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ. ಟ್ಯಾಲೆಂಟ್ ಬೆಳಕಿಗೆ ಬರುತ್ತಾ ಬಿಡುತ್ತಾ, ಅದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದ್ರ ಮೇಲೆ ವ್ಯಕ್ತಿ ಮುಂದೆ ಜೀವನದಲ್ಲಿ ಬೆಳಿತಾನೆ. ಟ್ಯಾಲೆಂಟ್ ಮಾತ್ರ ಅಲ್ಲ, ಅದಕ್ಕೆ ಅವರ ಎಫರ್ಟು ಪ್ರತಿಯೊಂದು ಇಂಪಾರ್ಟೆಂಟೇ. ಆದರೆ ಟ್ಯಾಲೆಂಟ್ ಅಥವಾ ಪೊಟೆನ್ಷಿಯಲಿಗೆ ಒಂದು ಪುಷ್ಟಿ ಸಿಗಬೇಕಾದ್ರೆ ಅಥವಾ ಒಂದು ರೀತಿಯ ಅದಕ್ಕೆ ಬಲ ಸಿಗಬೇಕಾದ್ರೆ ಏನಿರಬೇಕು ಸಮಾಜದಲ್ಲಿ? ಸಿಂಪಲ್ ಆಗಿ ಅಂದರೆ, ಇಬ್ಬರು ವ್ಯಕ್ತಿಗಳಿದ್ದಾರೆ, ಇಬ್ಬರು ವ್ಯಕ್ತಿಗಳು ಒಳ್ಳೆಯ ರೀತಿಯಲ್ಲಿ ಓದ್ತಾರೆ. ಒಬ್ಬ ಶ್ರೀಮಂತ, ಇನ್ನೊಬ್ಬ ಬಡವ. ಒಬ್ಬ ಮೇಲ್ಜಾತಿಯವನು, ಇನ್ನೊಬ್ಬ ಕೆಳಜಾತಿಯವನು. ಸಮಾಜದಲ್ಲಿ ಬಡವನಿಗೆ ಆದ್ಯತೆ ಸಿಕ್ಕೋದಿಲ್ಲ, ಜಾತಿಯವನಿಗೆ ಆದ್ಯತೆ ಸಿಕ್ಕೋದಿಲ್ಲ ಅಂತಂದರೆ ಅವನ ಹತ್ತಿರ ಯಾವುದೇ ಟ್ಯಾಲೆಂಟ್ ಇರಲಿ, ಅವನು ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಹಾಗಾಗಿ ಪೊಟೆನ್ಷಿಯಲ್ ಟ್ಯಾಲೆಂಟ್ ಇದ್ದರೆ ಮಾತ್ರ ಸಾಕಾಗೋದಿಲ್ಲ, ಈಕ್ವಾಲಿಟಿ ಇರಬೇಕು. ಈಕ್ವಾಲಿಟಿ ಅಂತಂದರೆ, ನೀವು ಮುಂದೊಂದಿನ ಹೋಗಿ, ಮೊನ್ನೆ ಕ್ರಿಕೆಟ್ ಆಯಿತು, ಹೀಗೆ ಬೇರೆ ಬೇರೆ ಸ್ಪರ್ಧೆಗಳಿದೆ, ಪ್ರೋ ಕಬಡ್ಡಿ, ಇದೆಲ್ಲ ನಿಮಗೆ ಬೇಕಾದ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಇಲ್ಲಿ ಅವಕಾಶ ಇರಬೇಕು. ಅಂತಂದರೆ ನೀವು ರಿಚ್ ಅಥವಾ ನೀವು ಪುವರ್, ನೀವು ಈ ಜಾತಿಯವರು ಅಥವಾ ಈ ಜಾತಿಗೆ ಸೇರದೇ ಇರೋರು ಅನ್ನುವಂಥ ಆಧಾರದ ಮೇಲೆ ನಿಮ್ಮನ್ನಲ್ಲಿ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಯು ಕ್ಯಾನ್ ಬಿ ಪಾರ್ಟ್ ಆಫ್ ಎನಿ ಕೈಂಡ್ ಆಫ್ ವರ್ಕ್. ಈಕ್ವಾಲಿಟಿ ಇಂಪಾರ್ಟೆಂಟ್. ಮೊದಲನೇದು ಪೊಟೆನ್ಷಿಯಲ್ ಕರೆಕ್ಟಾಗಿ ಯೂಸ್ ಆಗಬೇಕಾದ್ರೆ. ಅದೊಂದು ಸಾಕಾಗತ್ತಾ? ಇಲ್ಲ, ನಿಮಗೆ ಫ್ರೀಡಮ್ ಇರಬೇಕು ಅಲ್ವಾ? ಫ್ರೀಡಮ್ ಅಂತಂದರೆ ಏನು? ಸ್ವಾತಂತ್ರ್ಯ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡೋದಕ್ಕೆ ಬಹಳ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಪರಿಣಿತರು. ಅವ್ರ ಹತ್ರ ಹೋಗಿ, ಇಲ್ಲ ಕ್ರಿಕೆಟ್ ಆಡೋದಲ್ಲ, ನಿನ್ನ ಕೆಲಸ ಹಾಡೋದು, ಹಾಡು ಹೇಳು ಈಗ ಅಂತ ಒತ್ತಾಯ ಮಾಡಿದರೆ ಅವರಿಗೆ ಸ್ವಾತಂತ್ರ್ಯನೇ ಕೊಟ್ಟ ಹಾಗಾಗೋದಿಲ್ಲ. ನೀವು ಒಬ್ಸರ್ವ್ ಮಾಡಿ, ಪ್ರತಿ ಸಂದರ್ಭದಲ್ಲೂ ನಮಗೇನೋ ಇಷ್ಟ ಇರುತ್ತೆ, ಇನ್ಯಾವುದೋ ಸಮಾಜ ನಮ್ಮ ಮೇಲೆ ಹೇರ್ತಾ ಇರುತ್ತೆ. ಫ್ರೀಡಮ್ ಇರೋದಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಎಷ್ಟೋ ಸಾರಿ. ಆದರೆ ಸ್ವಲ್ಪ ಮಟ್ಟದ ಫ್ರೀಡಮ್ ಇರುತ್ತೆ, ಯಾಕಂದರೆ ಫೈನಲ್ ಆಗಿ ಚೂಸ್ ಮಾಡೋರು ನಾವೇ. ವೈಯಕ್ತಿಕ ಹಂತದಲ್ಲಿ ಆಯ್ಕೆ ನಮ್ಮ ಕೈಲಿರುತ್ತೆ, ಆದರೆ ಕೆಲಸ ಮಾಡುವ ಸಂದರ್ಭದಲ್ಲಿ ಅಲ್ಲಿನ ವಾತಾವರಣ ಯಾವ ಥರ ಇರುತ್ತೆ ಅನ್ನೋದ್ರ ಆಧಾರದ ಮೇಲೆ ನಿಜವಾಗ್ಲೂ ಫ್ರೀಡಮ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಅಲ್ವಾ? ನಿಮಗೆ ಬೇಕಾಗಿರೋ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಫ್ರೀಡಮ್ ಇರಬೇಕು, ಅದು ಇಂಪಾರ್ಟೆಂಟ್. ಇಲ್ಲದಿದ್ದರೆ ಟ್ಯಾಲೆಂಟಿಗೆ ಬೇಕಾದ ಒಂದು ಸ್ವಾತಂತ್ರ್ಯ ಸಿಕ್ಕೋದಿಲ್ಲ. ಫ್ರೀಡಮ್ ಮಾತ್ರ ಇದ್ದರೆ ಸಾಕಾ? ಫ್ರೀಡಮ್ ಇದ್ದರೆ ಸಾಕಾಗೋದಿಲ್ಲ. ಎಕ್ಸ್ಪ್ಲಾಯಿಟೇಷನ್ ಇರಬಾರ್ದು. ಯಾವುದೋ ಫೀಲ್ಡಿಗೆ ಹೋಗ್ತೀರಿ, ಅದರಲ್ಲಿ ಎಕ್ಸ್ಪ್ಲಾಯಿಟೇಷನ್ ಜಾಸ್ತಿ, ದಬ್ಬಾಳಿಕೆ ಮಾಡ್ತಾರೆ. ಆಫೀಸ್ ಪಾಲಿಟಿಕ್ಸ್ ಅನ್ನುವಂಥ ಶಬ್ದ ಕೇಳಿರಬಹುದು. ನಾನ್ ಎಕ್ಸ್ಪ್ಲಾಯಿಟೇಷನ್. ಉದಾಹರಣೆಗೆ, ಒಂದು ಆಫೀಸ್ ಪಾಲಿಟಿಕ್ಸು. ಇತ್ತೀಚಿನ ದಿನಗಳಲ್ಲಿ ಕಾರ್ಪೊರೇಟ್ ವರ್ಲ್ಡ್ಗಳಲ್ಲಿ ಈ ಶಬ್ದ ಸಾಮಾನ್ಯ. ಯಾರು ಕೆಲವರು ಇರ್ತಾರೆ, ಇನ್ಫ್ಲುಯೆನ್ಸ್ ಮಾಡುವಂಥ ಪೀಪಲ್ ಇರ್ತಾರೆ, ಅವರಿಗೆ ಜಾಸ್ತಿ ಮಹತ್ವ ಸಿಗುತ್ತೆ. ಅಥವಾ ಫಿಲ್ಮ್ ಇಂಡಸ್ಟ್ರಿಲಂತೂ ಇದನ್ನು ದೊಡ್ಡ ಮಟ್ಟದಲ್ಲಿ ಕೇಳಿರ್ತೀರಿ. ಮೀ ಟು ಅಭಿಯಾನ ಕೇಳಿದ್ದೀರಾ ಇದರ ಬಗ್ಗೆ? ಕಾಸ್ಟಿಂಗ್ ಕೌಚ್ ದೊಡ್ಡ ಸಮಸ್ಯೆ. ಏನು? ಒಬ್ಬ ಮಹಿಳೆ ಅಥವಾ ಒಬ್ಬ ಸ್ತ್ರೀಗೆ ತನಗೆ ಬೇಕಾಗಿರೋ ಫೀಲ್ಡಲ್ಲಿ ಹೋಗಿ ತನ್ನ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ಬೆಳಲಿಕ್ಕೆ ಸಹ ಅವಕಾಶ ಇರೋದಿಲ್ಲ. ಎಷ್ಟೋ ನಿರ್ಮಾಪಕರು, ಪ್ರೊಡ್ಯೂಸರ್ಗಳು ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾರೆ. ಸಮಾಜ ನೋಡುವ ದೃಷ್ಟಿ ಬೇರೆ ಇಂಥ ವಿಷಯಗಳನ್ನು. ಆದರೆ ಆಸ್ಪಿರೆಂಟಾಗಿ ಒಬ್ಬ ಅಧಿಕಾರಿಯಾಗಲಿಕ್ಕೆ ಹೊರಟಿರೋ ನೀವು ನೋಡಬೇಕಾಗಿರೋ ದೃಷ್ಟಿಕೋನನೇ ಬೇರೆ. ಹಾಗಾಗಿ ಪ್ರತಿಯೊಂದು ಸಮಸ್ಯೆಯನ್ನು ಅದರ ಒಂದು ನೆಲೆಯಿಂದ
ನೀವು ನೋಡಬೇಕಾಗತ್ತೆ. ಮೀಟು, ಕಾಸ್ಟಿಂಗ್ ಕೌಚ್ ಇಂತಹ ಒಂದು ಸಮಸ್ಯೆಗಳೇನು ಹೇಳುತ್ತೆ? ಇಲ್ಲ, ಇನ್ನೂ ಸಹ ಎಕ್ಸ್‌ಪ್ಲಾಯಿಟೇಷನ್ ಕಡಿಮೆ ಆಗಿಲ್ಲ ಸಮಾಜದಲ್ಲಿ. ಫ್ರೀಡಮ್ ಇದೆ, ಆದರೆ ಎಕ್ಸ್‌ಪ್ಲಾಯಿಟೇಷನ್ ಆಗ್ತಾ ಇದೆ. ಇದು ಯಾವ ಥರ ಫ್ರೀಡಮ್? ಹಾಗಾದರೆ ಅದು ಪರಿಪೂರ್ಣವಾದ ಸ್ವಾತಂತ್ರ್ಯ ಅಲ್ಲ ಹಾಗಾದ್ರಲ್ವಾ? ಹಾಗಾಗಿ ಇಕ್ವಾಲಿಟಿ, ಫ್ರೀಡಮ್ಮು, ನಾನ್ ಎಕ್ಸ್‌ಪ್ಲಾಯಿಟೇಷನ್ ಅನ್ನೋದೆಲ್ಲ ಎಷ್ಟು ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಬೆಳಿಲಿಕ್ಕೆ ಅಲ್ವಾ? ಇಲ್ಲದೇ ಇದ್ದರೆ ಯಾವುದೇ ಫೀಲ್ಡಿಗೆ ಹೋದರೂ ಅಲ್ಲಿ ಸಾಧನೆ ಮಾಡಲಿಕ್ಕಂತೂ ಆಮೇಲೆ ಬಿಡಿ, ಆದರೆ ಅದರಲ್ಲಿ ಬದುಕಲಿಕ್ಕೂ ಆಗೋದಿಲ್ಲ. ಆ ಒಂದು ವಲಯದಲ್ಲಿ ನಮ್ಮನ್ನು ನಾವು ಉಳಿಸ್ಕೊಳ್ಳಿಕ್ಕೂ ಪರದಾಡಬೇಕಾಗತ್ತೆ. ಅದಕ್ಕೋಸ್ಕರನೇ ಸಂವಿಧಾನ ಏನು ಮಾಡುತ್ತೆ? ಫಂಡಮೆಂಟಲ್ ರೈಟ್ಸ್ಗಳನ್ನು ಕೊಡುತ್ತೆ. ಇಲ್ಲ, ಇಕ್ವಾಲಿಟಿ ನಿನ್ನ ಹಕ್ಕು, ಅದು ಸ್ವಾತಂತ್ರ್ಯ ನಿನ್ನ ಹಕ್ಕು, ಅದು ಎಕ್ಸ್‌ಪ್ಲಾಯಿಟೇಷನ್ ಅದರ ವಿರುದ್ಧ ತಿರುಗಿ ಹೇಳೋದು ನಿನ್ನ ಹಕ್ಕು, ಅದು ಅಲ್ವಾ? ಅದಕ್ಕೋಸ್ಕರನೇ ಹೇಳಿರುತ್ತೆ ನಾವು, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಸೆಸರಿ. ನೆಸೆಸರಿ ಯಾವುದಕ್ಕೆ? ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್. ಒಬ್ಬ ವ್ಯಕ್ತಿ ಬೆಳಿಬೇಕು, ಜೀವನದಲ್ಲಿ ಮುಂದೆ ಬರಬೇಕು ಅಂತಂದರೆ ಈ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟು. ನಮ್ಮ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರುತ್ತೆ, ಅದಕ್ಕೆ ಸರಿಯಾದ ರೆಸ್ಪಾನ್ಸು, ವಾತಾವರಣ ಸಿಕ್ಕದೇ ಇದ್ದರೆ ಆಸೆ ಆಕಾಂಕ್ಷೆಗಳಲ್ಲೇ ಕಮರಿ ಹೋಗುತ್ತೆ. ಯಾಕಿರೋದು ಇದು ಫಂಡಮೆಂಟಲ್ ರೈಟ್ಸು? ಪ್ರಮೋಟಿಂಗ್ ದಿ ಐಡಿಯಲ್ ಆಫ್ ಪೊಲಿಟಿಕಲ್ ಡೆಮಾಕ್ರಸಿ. ಮೊದಲು ಬಂದಿತ್ತು ಈ ವರ್ಡ್, ಕೇಳಿದ್ದೀರಾ? ಪೊಲಿಟಿಕಲ್ ಡೆಮಾಕ್ರಸಿ. ಏನು ಪೊಲಿಟಿಕಲ್ ಡೆಮಾಕ್ರಸಿ ಅಂತಂದರೆ? ಪ್ರಿವೆಂಟ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅಥಾರಿಟೇರಿಯನ್ ರೂಲ್. ಪ್ರಿವೆಂಟ್ ಅಥಾರಿಟೇರಿಯನ್ ಅಥವಾ ಏನಂತ ಕರಿತೇವೆ? ಡೆಸ್ಪಾಟಿಕ್ ಅಥವಾ ಕ್ರೂಯಲ್, ಸರ್ವಾಧಿಕಾರಿ ಮನೋಭಾವ ಅಥವಾ ಒಂದು ಕ್ರೂರ ಮನಸ್ಥಿತಿ ಇರುವಂತಹ ರಾಜರಿಂದ, ಅಂತಹ ವ್ಯಕ್ತಿಗಳಿಂದ ಆಳಿಸ್ಕೊಳ್ಳಿಕ್ಕೆ ಯಾರಿಗಿಷ್ಟ ಇರುತ್ತೆ ಅಲ್ವಾ? ಪ್ರತಿಯೊಬ್ಬರ ಒಂದು ನಿರ್ಧಾರಗಳಿಗೆ ಮಾನ್ಯತೆ ಇರಬೇಕು. ಪೊಲಿಟಿಕಲ್ ಡೆಮಾಕ್ರಸಿ ಇರೋದು ಆವಾಗ. ಆ ಡೆಮಾಕ್ರಸಿ ಇದ್ದಾಗ ಸಂವಿಧಾನ ಅಥವಾ ಡೆಮಾಕ್ರಸಿಯನ್ನು ನಮಗೆ ಫಾರ್ಮ್ ಮಾಡಲಿಕ್ಕೆ ಏನು ಮಾಡುತ್ತೆ? ಈ ಅಥಾರಿಟೇರಿಯನ್ ಅಥವಾ ಡೆಸ್ಪಾಟಿಕ್ ರೂಲ್ನ ಪ್ರಿವೆಂಟ್ ಮಾಡುತ್ತೆ. ಹಾಗಾಗಿ ಫಂಡಮೆಂಟಲ್ ರೈಟ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್. ಇನ್ನು ರೈಟ್ಸ್ ಅಂತ ಬಂದಾಗ, ರೈಟ್ಸ್ ಅಂತಂದರೆ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತಂದರೆ ಮೂಲಭೂತ ಹಕ್ಕುಗಳು. ಆದರೆ ರೈಟ್ಸ್ ಅನ್ನೋದು ಜಸ್ಟ್ ಫಂಡಮೆಂಟಲ್ ರೈಟ್ಸಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ದೇರ್ ಆರ್ ಮೆನಿ ಡಿಫರೆಂಟ್ ಟೈಪ್ಸ್. ವಿ ಕ್ಯಾನ್ ಕನ್ಸಿಡರ್ ಓನ್ಲಿ ಮೇಜರ್ 2 ಟೈಪ್ಸ್. ಕೆಲವು 2 ಮುಖ್ಯವಾದ ರೈಟ್ ಟೈಪ್ಸ್ಗಳನ್ನು ನೋಡ್ಬೋದು. ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್. ಮೊದಲನೇದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಏನು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಹೇಳ್ತೇನೆ. ಮೊದಲನೇದು ಕ್ಲಾಸಿಫಿಕೇಶನ್ ಇದು. ಎರಡನೇದು ಸ್ಟ್ಯಾಟ್ಯುಟರಿ ರೈಟ್ಸ್. ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಅಂತಂದರೆ ಸಂವಿಧಾನದಲ್ಲಿ ಇದಕ್ಕೋಸ್ಕರ ಒಂದು ಪ್ರೊವಿಷನ್ಗಳಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನ ಉಲ್ಲೇಖಿಸುತ್ತೆ ಇವುಗಳನ್ನು. ಉದಾಹರಣೆಗೆ ಯಾವುದು? ಫಂಡಮೆಂಟಲ್ ರೈಟ್ಸ್, ಇದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಲ್ವಾ? ಸಂವಿಧಾನದಲ್ಲಿ ಆರ್ಟಿಕಲ್ ಇದೆ, ಫಂಡಮೆಂಟಲ್ ರೈಟ್ಸಿಗೆ ಅಂತಲೇ ಆರ್ಟಿಕಲ್ಗಳಿದೆ. ಇನ್ನು ಅದನ್ನು ಬಿಟ್ಟು ಅದರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಅದರ್ ಕಾನ್ಸ್ಟಿಟ್ಯೂಷನಲ್, ಈ ಥರ ಶಾರ್ಟ್ ಆಗಿ ಬರೀತಾನೆ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಬಿಟ್ಟು ಉಳಿದಿರುವಂತಹ ಬೇರೆ ರೈಟ್ಸ್ಗಳು, ಇದು 2 ಮುಖ್ಯವಾದ ವಿಭಾಗ. ಸ್ಟ್ಯಾಟ್ಯುಟರಿ ರೈಟ್ಸ್ ಅಂತಂದರೆ ಏನು? ಸ್ಟ್ಯಾಟ್ಯೂಟ್ ಅಂತಂದರೆ ಒಂದು ಲಾ, ಕಾನೂನಿನ ಮೂಲಕ ಜಾರಿಗೆ ಬಂದಿರುವಂತಹ ಹಕ್ಕು. ಉದಾಹರಣೆಗೆ
ರೈಟ್ ಟು ಮ್ಯಾಟರ್ನಿಟಿ ಲೀವ್. ರೈಟ್ ಟು ಮ್ಯಾಟರ್ನಿಟಿ ಲೀವ್. ಏನು ಮ್ಯಾಟರ್ನಿಟಿ ಲೀವ್ ಅಂತಂದರೆ, ಮಹಿಳೆ ಒಂದು ಕಂಪನಿಯಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವಳು ತಾಯಿ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಮ್ಯಾಟರ್ನಿಟಿ ಲೀವನ್ನು ಕೊಡಬೇಕಾದ ಒಂದು ಪ್ರೊವಿಷನ್ ಇದೆ. ಅದನ್ನು ತಂದಿರೋದು ಒಂದು ಲಾ ಇಂದ, ಮ್ಯಾಟರ್ನಿಟಿ ಲೀವಿಗೆ ಸಂಬಂಧಪಟ್ಟ ಲಾ ಇಂದ. ಆ ಲಾ ಮೂಲಕ ತಾಯಿ ಆಗಲಿಕ್ಕಿರುವ ಮಹಿಳೆ ಅವಳ ಹಕ್ಕು, ಅದು ಏನು ಅವಳ ಹಕ್ಕೇನು, ಮ್ಯಾಟರ್ನಿಟಿ ಲೀವನ್ನು ಪಡ್ಕೊಳ್ಳೋದು. ಆ ಹಕ್ಕು ಕೊಟ್ಟಿರೋದು ಒಂದು ಲಾ, ಅದನ್ನು ಜಾರಿಗೆ ತಂದಿರೋದು ಒಂದು ಲಾದಿಂದ ಬಂದಿರುವಂಥ ರೈಟ್ಸ್ಗಳನ್ನು ಸ್ಟ್ಯಾಟ್ಯುಟರಿ ರೈಟ್ಸ್, ಲಾ ಅಥವಾ ಆ್ಯಕ್ಟ್ ಆಫ್ ದಿ ಪಾರ್ಲಿಮೆಂಟಿನ ಕೆಲವೊಂದು ಆ್ಯಕ್ಟ್, ಲಾ, ಕಾನೂನಿನ ಮೂಲಕ ಜಾರಿಗೆ ಬಂದಿರುವಂಥ ರೈಟ್ಸ್ಗಳು ಸ್ಟ್ಯಾಟ್ಯುಟರಿ ರೈಟ್ಸ್ ಅಂತ ಕರೀತೇವೆ. ರೈಟ್ ಟು ಮ್ಯಾಟರ್ನಿಟಿ ಲೀವ್ ಒಂದು ಎಕ್ಸಾಂಪಲ್. ಇನ್ನೊಂದು ನರೇಗಾ, MG ನರೇಗಾ ಕೇಳಿದ್ರಲ್ವಾ, ನರೇಗಾ ಯೋಜನೆ. ಇಲ್ಲಿ ಏನು ಮಾಡ್ತಾರೆ, ಬಿಲೋ ಪವರ್ಟಿ ಲೈನ್ ಇರೋರಿಗೆ 100 ದಿನಗಳ ಗ್ಯಾರಂಟಿ, 100 ದಿನಗಳ 100 ಡೇಸ್ ಗ್ಯಾರಂಟಿ ವರ್ಕ್ ಅದಲ್ವಾ. ಹಳ್ಳಿಯಲ್ಲಿರುವಂಥ 100 ವ್ಯಕ್ತಿ ಬಿಲೋ ಪವರ್ಟಿ ಲೈನ್ ಇದ್ದರೆ ಅವನಿಗೆ 100 ದಿನಗಳ ಗ್ಯಾರಂಟಿ ವರ್ಕನ್ನು ಕೊಡ್ತಾರೆ. ಒಂದು ವೇಳೆ ವರ್ಕ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಆವಾಗ ಏನು ಮಾಡಬೇಕು, ಅವನಿಗೆ ಸರ್ಕಾರ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸನ್ನು ಕೊಡಬೇಕು. ಅಲೋವೆನ್ಸನ್ನು ಕೇಳೋದು ಅವನ ರೈಟ್. ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಅಂದರೆ ಅದರ ಪ್ರೊವಿಷನ್ಗಳಿದೆ. ಹಾಗಾಗಿ ಅದು ರೈಟ್. ಯಾವ ರೈಟ್? ಸ್ಟ್ಯಾಟ್ಯುಟರಿ ರೈಟ್, ಕಾನೂನಿನ ಮೂಲಕ ಬಂದಿರುವಂಥ ರೈಟ್ಸ್, ನಿಮ್ಮ ಫಂಡಮೆಂಟಲ್ ರೈಟ್ ಅಲ್ಲ ಅದು. ಇದಾದಮೇಲೆ ಇನ್ನೊಂದು ಡಿಬೇಟಿಂಗ್ ವಿಷಯ ಯಾವಾಗಲೂ ಬರೋದು ರೈಟ್ ಟು ವೋಟ್. ರೈಟ್ ಟು ವೋಟ್ ಅನ್ನೋದು ಕೆಲವೊಂದು ಕಡೆ ಏನು ಹೇಳ್ತಾರೆ, ಇದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಕರೀತಾರೆ. ಯಾಕಂತಂದರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಸಾರ್ವತ್ರಿಕ ಮತದಾನವನ್ನು ಮೆನ್ಷನ್ ಮಾಡಿದ್ದಾರೆ. ಆ ಒಂದು ಯೂನಿವರ್ಸಲ್ ಅಡಲ್ಟ್ ಸಫ್ರೇಜಿಂದಾನೇ ಈ ರೈಟ್ ಟು ವೋಟ್ ಬಂದಿದೆ ಅಂತ ಹೇಳ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ರೀಸೆಂಟಾಗಿ ಅನೂಪ್ ಬರ್ನ್ವಾಲ್ ಕೇಸ್ನಲ್ಲಿ ಇಲ್ಲ, ಇದು ಸ್ಟ್ಯಾಟ್ಯುಟರಿ ರೈಟ್ಸ್ ಅಂತ ಹೇಳುತ್ತೆ. ಯಾಕೆ ಸುಪ್ರೀಂ ಕೋರ್ಟ್, ಅಥವಾ ಅದು ತುಂಬ ಡೀಟೇಲ್ ಆಗಿ ಹೋಗೋದಿಲ್ಲ, ಮತ್ತೆ ಹೇಳ್ತೇನೆ ಅದ್ರ ಬಗ್ಗೆ. RPA, ರೆಪ್ರೆಸೆಂಟೇಷನ್ಸ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅನ್ನುವಂಥ ಒಂದು ಕಾನೂನಿನಿಂದಾಗಿ ಜನರಿಗೆ ರೈಟ್ ಟು ವೋಟ್ ಸಿಕ್ಕಿದೆ. ಹಾಗಾಗಿ ಒಂದು ಕಾನೂನಿನ ಮೂಲಕ ಬಂದಿರೋದರಿಂದ ಇದು ಸ್ಟ್ಯಾಟ್ಯುಟರಿ ರೈಟ್ ಅಂತ ಕನ್ಸಿಡರ್ ಮಾಡ್ತಾರೆ. UPSCಯಲ್ಲಿ ಇದು ಬಹಳ ಡಿಬೇಟಿಂಗ್ ವಿಷಯ. ಹಾಗಾಗಿ ಬಗ್ಗೆ ಇನ್ನೂ ಸಹ ಮುಂದೆ ಡೀಟೇಲ್ ಆಗಿ ನೋಡೋಣ, ಯಾಕೆ ಅದು ಸ್ಟ್ಯಾಟ್ಯುಟರಿ ಕಾನ್ಸ್ಟಿಟ್ಯೂಷನ್ನ ಡಿಸ್ಕಸ್ ಮಾಡೋಣ. ಇನ್ನು ಫಂಡಮೆಂಟಲ್ ರೈಟ್ಸ್ ಅಂತ ಏನು ಅಂತಂದರೆ ನೋಡ್ತೇವೆ. ಇನ್ನು ಅದರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಈ ಕಡೆ ಇದೆಯಲ್ವಾ. ಉದಾಹರಣೆಗೆ ಇಲ್ಲಿ ರೈಟ್ ಟು ಪ್ರಾಪರ್ಟಿ. ಇದನ್ನು ಮೊದಲು ಫಂಡಮೆಂಟಲ್ ರೈಟ್ ಅಂತ ಕನ್ಸಿಡರ್ ಮಾಡಿದ್ರು, ಆಮೇಲೆ ಆರ್ಟಿಕಲ್ 300A ಶಿಫ್ಟ್ ಮಾಡ್ತಾರೆ. ಅಂದರೆ ರೈಟ್ಗಳಲ್ಲಿ 2 ಥರ ಇದೆ, ಕಾನ್ಸ್ಟಿಟ್ಯೂಷನಲ್ ರೈಟ್ಸು, ಸ್ಟ್ಯಾಟ್ಯುಟರಿ ರೈಟ್ಸು. ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ಗಳಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಒಂಥರ ಆದರೆ, ಇನ್ನು ಅದರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಸ್ಟ್ಯಾಟ್ಯುಟರಿ ರೈಟ್ಸ್ ಅಂತಂದರೆ ಕಾನೂನಿನ ಮೂಲಕ ಜಾರಿಗೊಂಡಿರುವಂಥದ್ದು ರೈಟ್ ಟು ಮ್ಯಾಟರ್ನಿಟಿ ಲೀವ್ ಇರ್ಬೋದು, ನರೇಗಾ ಇರ್ಬೋದು, ಈ ಥರ ಅಂತಹ ರೈಟ್ಗಳಿಗೆ ನಾವು ಆ ಥರ ಕರಿತೇವೆ. ಏನು ಡಿಫರೆನ್ಸ್ ಇವುದರ ನಡುವೆ? ಫಂಡಮೆಂಟಲ್ ರೈಟ್ಸು ಮತ್ತು ಉಳಿದಿರೋ ರೈಟ್ಸ್ಗಳ ನಡುವೆ ಏನು ಡಿಫರೆನ್ಸು? ಇಫ್ ಫಂಡಮೆಂಟಲ್ ರೈಟ್ಸ್ ಆರ್ ವೈಲೇಟೆಡ್ ಏನಾಗುತ್ತೆ? ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಸುಪ್ರೀಂ ಕೋರ್ಟ್. ಡೈರೆಕ್ಟ್ಲಿ ಅಪ್ರೋಚ್ ಸುಪ್ರೀಂ ಕೋರ್ಟ್. ನೀವು ಒಂದು ಸ್ಕೂಲಲ್ಲಿರ್ತೀರಿ ಅಥವಾ ಯಾವುದೋ ಒಬ್ಬ ಹುಡುಗ ಸ್ಕೂಲಲ್ಲಿರ್ತಾನೆ, ನೋಡಲಿಕ್ಕೆ ಸ್ವಲ್ಪ ಕುಳ್ಳಕ್ಕಿರ್ತಾನೆ, ಅಥವಾ ಏನೋ ಒಂದು ಡಿಸೇಬಿಲಿಟಿ ಇರಬಹುದು, ಅಥವಾ ವಿಶೇಷಚೇತನರು, ಸ್ಪೆಷಲ್ ಏಬಲ್ ಅಂತ ಕರಿತೀವಲ್ವ, ಆ ಥರ. ಅವನ ಸಹಪಾಠಿಗಳು ಅಥವಾ ಅವನ ಉಳಿದಿರುವಂಥ ಫ್ರೆಂಡ್ಸು ಅವನ್ನ ಮೂದಲಿಸ್ತಾ ಇರ್ತಾರೆ, ಬುಲಿಯಿಂಗ್ ಅಂತ ಕರಿತೀವಲ್ವ. ಆ ಥರ ಅವನ ಮೇಲೆ ಸ್ವಲ್ಪ ಮಾನಸಿಕವಾಗಿ ಅವನು ಹಿಂಸೆ ಅನುಭವಿಸ್ತಾ ಇರ್ತಾನೆ. ಅವನ ಹತ್ರ ಈಗ ಆಪ್ಷನ್ ಇದೆ. ಫಸ್ಟು ಅವನು ಕ್ಲಾಸ್ ಮಾನಿಟರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ, ನೋಡು ಈ ಥರ ನನಗೆ ಈ ಥರ ಮೂದಲಿಸ್ತಾ ಇದ್ದಾರೆ ಅಂತ.
ಅವನೇನೂ ಮಾಡಲಿಲ್ಲ ಅಂತಂದರೆ ಲಾಸ್ಟ್ ಟೀಚರ್ ಹತ್ರ ಹೋಗ್ತಾರೆ. ಟೀಚರ್ ಹತ್ರ ಹೋದಾಗ ಏನೂ ಆಗಲಿಲ್ಲ ಅಂತಂದರೆ ವೈಸ್ ಪ್ರಿನ್ಸಿಪಾಲ್ ಹತ್ರ. ಅದಾದ ಪ್ರಿನ್ಸಿಪಾಲು ಏನು ಮಾಡಲಿಕ್ಕಾಗಿಲ್ಲ ಅಂತಂದರೆ ವೈಸ್ ಪ್ರಿನ್ಸಿಪಾಲು, ಆಮೇಲೆ ಪ್ರಿನ್ಸಿಪಾಲು ಅಲ್ವಾ. ಅಂತಂದರೆ ಬೇರೆ ಬೇರೆ ಹೈರಾರ್ಕಿಗಳಿದೆ. ಸ್ಕೂಲಲ್ಲಿ ಸಹ ಈ ಥರ ಇರುತ್ತೆ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಸಂಸ್ಥೆಗಳಲ್ಲಿ ಈ ಥರ ಇರುತ್ತೆ. ಫಂಡಮೆಂಟಲ್ ರೈಟ್ಸ್ ಹೇಗೆ ಅಂತಂದರೆ ಎಲ್ಲ ಲೆವೆಲನ್ನು ಮೀರಿ ಸ್ಕೂಲ್ ಹುಡುಗ ಡೈರೆಕ್ಟಾಗಿ ಪ್ರಿನ್ಸಿಪಾಲಿಗೆ ಹೋಗಿ ಕಂಪ್ಲೇಂಟ್ ಮಾಡೋದು, ಡೈರೆಕ್ಟ್ ಅಪ್ರೋಚ್. ಅದೇ ರೀತಿ ನೀವು ಫಂಡಮೆಂಟಲ್ ರೈಟ್ ವೈಲೇಟ್ ಆದರೆ ಉಳಿದಿರುವ ಕೋರ್ಟ್ಗಳನ್ನು ಹೋಗಬೇಕಾದ ಅಥವಾ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಇಫ್ FR ವೈಲೇಟ್ ಆದರೆ ಒನ್ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಸುಪ್ರೀಂ ಕೋರ್ಟ್. ಮೇಲ್ಗಡೆ ಬರೆಸಿದ್ದೀನಲ್ವ ಆಲ್ರೆಡಿ, ಡೈರೆಕ್ಟ್ಲಿ ಅಪ್ರೋಚ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ? ಸುಪ್ರೀಂ ಕೋರ್ಟ್ ಈಸ್ ದಿ ಪ್ರೊಟೆಕ್ಟರ್ ಆಫ್ ಫಂಡಮೆಂಟಲ್ ರೈಟ್ಸ್. ಪ್ರೊಟೆಕ್ಟರ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್. ಇದನ್ನು ಪ್ರೊಟೆಕ್ಟ್ ಮಾಡೋದು ಸುಪ್ರೀಂ ಕೋರ್ಟ್ನ ಕೆಲಸ, ಅದು ಜುಡಿಷಿಯರಿ ಕೆಲಸ. ಇನ್ನೊಂದು ಲೀಗಲ್ ರೈಟ್ಸ್. ಇದ್ರ ಬಗ್ಗೆ ಮೊದಲು ನೋಡಿದ್ವಿ, ಫಂಡಮೆಂಟಲ್ ರೈಟ್ಸು ಲೀಗಲ್ ರೈಟ್ಸ್ ಡಿಫರೆನ್ಸ್ ಏನು ಅಂತ. ಆಲ್ ದಿ ಫಂಡಮೆಂಟಲ್ ರೈಟ್ಸ್ ಆರ್ ಲೀಗಲ್ ರೈಟ್ಸ್. ಎಲ್ಲ ಫಂಡಮೆಂಟಲ್ ರೈಟ್ಸ್ಗಳು ಲೀಗಲ್ ರೈಟ್ಸ್. ಹಾಗಾದರೆ ಲೀಗಲ್ ರೈಟ್ಸ್ ಅಂತಂದರೆ ಏನು? ನೆನಪು ಮಾಡ್ಕೊಳ್ಳಿ. ಲೀಗಲ್ ರೈಟ್ಸ್ ಅಂತಂದರೆ ಲೀಗಲ್ ರೈಟ್ ಮೀನ್ಸ್ ರೈಟ್ಸ್ ಪ್ರೊವೈಡೆಡ್ ಬೈ ಲಾ. ರೈಟ್ಸ್ ಪ್ರೊವೈಡೆಡ್ ಬೈ ಲಾ. ಒಂದು ಲಾದಿಂದ ನಮಗೆ ಆ ರೈಟ್ ಸಿಕ್ಕಿದೆ, ಅದು ಲೀಗಲ್ ರೈಟ್. ಲೀಗಲ್ ರೈಟ್. ಈಗ ಫಂಡಮೆಂಟಲ್ ರೈಟ್ ಹಾಗಾದರೆ ಲೀಗಲ್ ರೈಟ್ ಹೌದಾ ಅಲ್ವಾ? ಎಸ್. ಲಾದಲ್ಲಿ ಮೇನಾಗಿ ನಾವು ನೋಡೋದಾದರೆ, ಒಂದು ಲಾವನ್ನು ನೋಡೋದಾದರೆ, ನಮ್ಮ ದೇಶದ ಸುಪ್ರೀಂ ಲಾ ಆಫ್ ಲ್ಯಾಂಡ್ ಯಾವುದು? ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್ ಯಾವುದು? ಮೊದಲಿಂದ ಹೇಳ್ತಾ ಇರೋದು ಇಸ್ ನನ್ ಅದರ್ ದೆನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ, ಕಾನ್ಸ್ಟಿಟ್ಯೂಷನ್. ಇದು ಸುಪ್ರೀಂ ಲಾ. ಉಳಿದಿರೋದೆಲ್ಲ ಆರ್ಡಿನರಿ ಲಾಗಳು. ಆರ್ಡಿನರಿ ಲಾ. ಅದಕ್ಕೇನಂತ ಕರಿತೇವೆ? ಸ್ಟ್ಯಾಟ್ಯೂಟ್ ಅಂತ ಸಹ ಕರಿತೇವೆ, ಸ್ಟ್ಯಾಟ್ಯೂಟ್ಸ್. ಹಾಗಾಗಿ ಫಂಡಮೆಂಟಲ್ ರೈಟ್ಸ್ ಇರೋದು ಯಾವುದರಲ್ಲಿ? ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್, ಕಾನ್ಸ್ಟಿಟ್ಯೂಷನ್ನಲ್ಲಿ. ದೇರ್ಫೋರ್ ಆಲ್ ಫಂಡಮೆಂಟಲ್ ರೈಟ್ಸ್ ಆರ್ ಲೀಗಲ್ ರೈಟ್ಸ್. ಲೀಗಲ್ ರೈಟ್ಸ್ ಆದರೆ ಬಟ್ ಆಲ್ ಲೀಗಲ್ ರೈಟ್ಸ್ ಆರ್ ನಾಟ್ ಫಂಡಮೆಂಟಲ್ ರೈಟ್ಸ್ ಅಲ್ವಾ? ಯಾವ ಒಂದು ರೈಟ್ಗಳು ಪಾರ್ಟ್ 3 ಆಫ್ ದಿ ಕಾನ್ಸ್ಟಿಟ್ಯೂಷನಲ್ಲಿ ಇದೆಯೋ ಅದು ಮಾತ್ರ ಫಂಡಮೆಂಟಲ್ ರೈಟ್ಸ್. ಬೇರೆದು ಫಂಡಮೆಂಟಲ್ ರೈಟ್ಸ್ ಆಗೋದಿಲ್ಲ. ಫಂಡಮೆಂಟಲ್ ರೈಟ್ಸ್ ಎಲ್ಲ ಲೀಗಲ್ ರೈಟ್ಸ್ ಹೌದು, ಆದರೆ ಎಲ್ಲ ಲೀಗಲ್ ರೈಟ್ಸ್ಗಳು ಫಂಡಮೆಂಟಲ್ ರೈಟ್ಸ್ ಅಲ್ಲ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ಇನ್ನೂ ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯಗಳಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.